ಎಲ್ಲರಿಗೂ ನಮಸ್ಕಾರ. 5 ನಿಮಿಷದ ವಿಜ್ಞಾನಕ್ಕೆ ಮತ್ತೆ ಸ್ವಾಗತ. ಇವತ್ತು ನಾವು ಪ್ರಕೃತಿಯ ಒಂದು ತುಂಬನೆ ಕಲರ್ಫುಲ್ ಆದ ರಹಸ್ಯವನ್ನ ಭೇದಿಸೋಕೆ ಹೊರಟಿದೀವಿ. ನಮ್ಮ ಸುತ್ತಮುತ್ತ ನೋಡಿ, ಕೆಂಪು, ಹಸಿರು, ಹಳದಿ ಎಷ್ಟೊಂದು ಬಣ್ಣಗಳು. ಆದ್ರೆ ನೀಲಿ ಬಣ್ಣ ಮಾತ್ರ ಎಲ್ಲಪ್ಪ ಹೋಯ್ತು. ಬನ್ನಿ ಈ ಇಂಟ್ರೆಸ್ಟಿಂಗ್ ಪ್ರಶ್ನೆಗೆ ಉತ್ತರ ಏನು ಅಂತ ಒಟ್ಟಿಗೆ ಕಂಡ್ಹಿಡಿಯೋಣ. ಸರಿ, ನಮ್ಮ ಇವತ್ತಿನ ಮೇನ್ ಪ್ರಶ್ನೆನೇ ಇದು. ಪ್ರಕೃತಿಯಲ್ಲಿ ನೀಲಿ ಬಣ್ಣ ಯಾಕೆ ಇಷ್ಟು ರೇರ್? ಹೂವಿರ್ಲಿ, ಪ್ರಾಣಿಗಳಿರ್ಲಿ, ಎಲ್ಲಾ ಕಡೆಯೂ ಈ ಬಣ್ಣ ಯಾಕೆ ಹೀಗೆ ಕಾಣೆಯಾಗಿದೆ? ಇದರ ಹಿಂದಿನ ಸೈನ್ಸ್ ಏನಿದೆ ಅಂತ ನೋಡೋಣ ಬನ್ನಿ. ಪ್ರಾಣಿಗಳ ಪ್ರಪಂಚವನ್ನ ಒಮ್ಮೆ ಯೋಚ್ನೆ ಮಾಡಿ. ಒಂದು ಬಲಿಷ್ಠ ಹುಲಿ ಕಣ್ಮುಂದೆ ಬರುತ್ತೆ ಅಲ್ವಾ? ಆದ್ರೆ ನೀಲಿ ಬಣ್ಣದ ಹುಲಿ ಚಾನ್ಸೇಲ್ಲ. ಹಾಗೇನೇ ರಾತ್ರಿ ಹೊತ್ತು ಹರಾಡೋ ಬಾವ್ಲಿಗಳು, ಅವು ಕೂಡ ನೀಲಿ ಬಣ್ಣದಲ್ಲಿಲ್ಲ. ಪ್ರಾಣಿಗಳಲ್ಲಿ ಈ ನೀಲಿ ಬಣ್ಣ ಯಾಕಿಲ್ಲ ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯ. ಅಷ್ಟೇ ಯಾಕೆ, ಮರದಿಂದ ಮರಕ್ಕೆ ಹಾರೋ ಆ ಚುರುಕಾದ ಅಳಿಲು ಕೂಡ ನೀಲಿ ಬಣ್ಣದಲ್ಲಿಲ್ಲ. ಸೊ ಈ ಎಲ್ಲ ಉದಾಹರಣೆಗಳಿಂದ ಒಂದು ವಿಷಯ ಸ್ಪಷ್ಟ ಆಗತ್ತೆ: ಪ್ರಕೃತಿಯಲ್ಲಿ ನೀಲಿ ಬಣ್ಣ ಅನ್ನೋದು ತುಂಬಾನೇ ಸ್ಪೆಷಲ್. ಓಕೆ, ನೀಲಿ ಬಣ್ಣ ಯಾಕೆಷ್ಟು ಡಿಫ್ರೆಂಟ್ ಅಂತ ಅರ್ಥ ಮಾಡ್ಕೊಳ್ಳೋ ಮುಂಚೆ ಬೇರೆಲ್ಲ ಬಣ್ಣಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು. ಹೆಚ್ಚಿನ ಬಣ್ಣಗಳು ಪಿಗ್ಮೆಂಟ್ಸ್ ಅಥವಾ ವರ್ಣದ್ರವ್ಯಗಳಿಂದ ಬರುತ್ತೆ. ಅಂದ್ರೆ ಇವು ಕೆಲವೊಂದು ಬಣ್ಣದ ಬೆಳಕನ್ನು ಅಬ್ಸಾರ್ಬ್ ಮಾಡ್ಕೊಂಡು ನಮಗೆ ಯಾವ ಬಣ್ಣ ಕಾಣಬೇಕೋ ಅದನ್ನ ಮಾತ್ರ ರಿಫ್ಲೆಕ್ಟ್ ಮಾಡುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಕೆಂಪು, ಹಳದಿ, ಕಂದು ಬಣ್ಣಗಳಿಗೆಲ್ಲ ಇದೇ ಕಾರಣ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಪ್ರಾಣಿಗಳು ತಮಗೆ ಬೇಕಾದ ಪಿಗ್ಮೆಂಟ್ಸ್ಗಳನ್ನ ತಾವು ತಿನ್ನೋ ಊಟದಿಂದನೇ ಪಡ್ಕೊಳ್ಳುತ್ತೆ. ಇದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂದ್ರೆ ಫ್ಲೆಮಿಂಗೋ. ಫ್ಲೆಮಿಂಗೋಗಳು ಹುಟ್ಟಿದ್ದಾಗ ಗ್ರೇ ಕಲರ್ ಇರುತ್ತೆ ಗೊತ್ತಾ? ಆಮೇಲೆ ಅವು ಕ್ಯಾರಟಿನಾಯ್ಡ್ಸ್ ಅನ್ನೋ ಪಿಗ್ಮೆಂಟ್ ಇರೋ ಸೀಗಡಿಗಳನ್ನ ತಿನ್ನುತ್ತೆ. ಈ ಪಿಗ್ಮೆಂಟ್ಸ್ ಅವುಗಳ ಗರಿಗಳನ್ನ ಬ್ಯೂಟಿಫುಲ್ ಪಿಂಕ್ ಕಲರ್ಗೆ ಟರ್ನ್ ಮಾಡುತ್ತೆ. ಅಂದ್ರೆ ನೀವು ಏನ್ ತಿಂತೀರೋ ಅದೇ ನೀವು ಅನ್ನೋ ಮಾತು ಇಲ್ಲಿ ಅಕ್ಷರಶಃ ಸತ್ಯ. ಈಗ ಬಂತು ನೋಡಿ ಅಸಲಿ ಕತೆ. ನೀಲಿ ಬಣ್ಣಕ್ಕೆ ಬಂದಾಗ ಈ ಪಿಗ್ಮೆಂಟ್ ರೂಲ್ಸ್ ಎಲ್ಲವೂ ಬ್ರೇಕ್ ಆಗುತ್ತೆ. ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ನಾವು ಪ್ರಕೃತಿಯಲ್ಲಿ ನೋಡೋ ನೀಲಿ ಬಣ್ಣದಲ್ಲಿ ನಿಜವಾದ ನೀಲಿ ಪಿಗ್ಮೆಂಟ್ ಇಲ್ಲವೇ ಇಲ್ಲ. ಹೌದು, ನೀವು ಕೇಳಿದ್ದು ಸರಿ. ಬ್ಲೂ ಮಾರ್ಫೋ ಚಿಟ್ಟೆ ಟೆಕ್ನಿಕಲಿ ನೀಲಿ ಬಣ್ಣದಲ್ಲ. ಶಾಕಿಂಗ್ ಅಲ್ವಾ? ಈ ವ್ಯತ್ಯಾಸವನ್ನ ನೋಡಿದ್ರೆ ಕ್ಲಿಯರ್ ಆಗುತ್ತೆ. ಪಿಗ್ಮೆಂಟ್ ಕಲರ್ ಅನ್ನೋದು ಕೆಮಿಸ್ಟ್ರಿ, ಅದು ಆಹಾರದಿಂದ ಬರುತ್ತೆ. ಆದ್ರೆ ನೀಲಿ ಬಣ್ಣ ಅನ್ನೋದು ಸ್ಟ್ರಕ್ಚರಲ್ ಕಲರ್, ಅದು ಪಕ್ಕಾ ಫಿಸಿಕ್ಸ್. ಇದು ವಸ್ತುವಿನ ನಿಜವಾದ ಬಣ್ಣ ಅಲ್ಲ, ಬದಲಿಗೆ ಬೆಳಕಿನ ಒಂದು ಎಫೆಕ್ಟ್ ಅಷ್ಟೇ. ಹಾಗಿದ್ವೆ ಬನ್ನಿ, ಈ ಫಿಸಿಕ್ಸ್ ಅನ್ನೋ ಪೇಂಟರ್ ಪ್ರಕೃತಿಗೆ ಹೇಗೆ ಇಷ್ಟೊಂದು ಅದ್ಭುತವಾದ ನೀಲಿ ಬಣ್ಣ ಬಳಿಯುತ್ತೆ ಅಂತ ನೋಡೋಣ. ಸ್ಟ್ರಕ್ಚರಲ್ ಕಲರ್ ಅಂದ್ರೆ ಬಣ್ಣ ಬರೋದು ವಸ್ತುವಿನ ಒಳಗಿನ ಕೆಮಿಕಲ್ನಿಂದ ಅಲ್ಲ, ಬದಲಾಗಿ ಅದರ ಮೇಲ್ಮೈ ಮೇಲಿರೋ ಮೈಕ್ರೋಸ್ಕೋಪಿಕ್ ಶೇಪ್ ಅಥವಾ ರಚನೆಯಿಂದ. ಅಂದ್ರೆ ಇಲ್ಲಿ ಆಕಾರವೇ ಬಣ್ಣವನ್ನ ಸೃಷ್ಟಿಸುತ್ತೆ. ಬ್ಲೂ ಮಾರ್ಫೋ ಚಿಟ್ಟೆಯ ರೆಕ್ಕೆ ಮೇಲೆ ಸಣ್ಣ ಸಣ್ಣ ಕ್ರಿಸ್ಮಸ್ ಮರಗಳ ತರ ಶೇಪ್ಸ್ ಇರುತ್ತೆ. ಸೂರ್ಯನ ಬೆಳಕು ಅದರ ಮೇಲೆ ಬಿದ್ದಾಗ ಬೇರೆ ಎಲ್ಲಾ ಬಣ್ಣಗಳು ಕ್ಯಾನ್ಸಲ್ ಆಗ್ಬಿಡುತ್ತೆ. ಆದ್ರೆ ನೀಲಿ ಬೆಳಕಿನ ವೇವ್ಲೆಂಗ್ತ್ ಮಾತ್ರ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿ ಬೌನ್ಸ್ ಆಗಿ ವಾಪಸ್ ಬರುತ್ತೆ. ನಮ್ಮ ಕಣ್ಣಿಗೆ ಅದೇ ಸೂಪರ್ ಬ್ರೈಟ್ ನೀಲಿ ಬಣ್ಣವಾಗಿ ಕಾಣೋದು. ಇದಕ್ಕೆ ಒಂದು ಸೂಪರ್ ಪ್ರೂಫ್ ಇದೆ. ಆ ಚಿಟ್ಟೆಯ ರೆಕ್ಕೆ ಮೇಲೆ ಒಂದೇ ಒಂದು ಹನಿ ಆಲ್ಕೋಹಾಲ್ ಹಾಕಿ ತಕ್ಷಣ ನೀಲಿ ಬಣ್ಣ ಮಾಯ. ಯಾಕೆ ಅಂದ್ರೆ ಆ ಸೂಕ್ಷ್ಮ ರಚನೆಗಳು ಡಿಸ್ಟರ್ಬ್ ಆಗುತ್ತೆ. ಆದ್ರೆ ಆಲ್ಕೋಹಾಲ್ ಒಣಗಿದ ತಕ್ಷಣ ಏನಾಗುತ್ತೆ ಗೊತ್ತಾ? ವಾವ್, ಬಣ್ಣ ಪೂರ್ತಿಯಾಗಿ ವಾಪಸ್ ಬರುತ್ತೆ. ಇದೇ ನೋಡಿ ಸ್ಟ್ರಕ್ಚರಲ್ ಕಲರ್ನ ಮ್ಯಾಜಿಕ್. ಇದು ಬರೀ ಚಿಟ್ಟೆಯ ಕಥೆಯಲ್ಲ. ಬ್ಲೂಜೇ ಹಕ್ಕಿ, ನವಿಲು, ಅಷ್ಟೇ ಯಾಕೆ ಮನುಷ್ಯರ ನೀಲಿ ಕಣ್ಣುಗಳು ಕೂಡ ಎಲ್ಲವೂ ಇದೇ ಸ್ಟ್ರಕ್ಚರಲ್ ಕಲರ್ ತಂತ್ರವನ್ನೇ ಬಳಸುತ್ತೆ. ಸರಿ, ಎಲ್ಲ ಓಕೆ. ಆದ್ರೆ ವಿಕಾಸ್ ಯಾಕಿಷ್ಟು ಕಷ್ಟಪಟ್ಟು ಫಿಸಿಕ್ಸ್ ದಾರಿ ಹಿಡಿತು? ಯಾಕೆ ಸಿಂಪಲ್ ಆಗಿ ಒಂದು ಕೆಮಿಕಲ್ ಮಾಡ್ಲಿಲ್ಲ? ಕೊನೆಯದಾಗಿ ಈ ದೊಡ್ಡ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಇಡೀ ಚಿಟ್ಟೆಗಳ ಪ್ರಪಂಚದಲ್ಲೇ ನಿಜವಾದ ನೀಲಿ ಪಿಗ್ಮೆಂಟ್ ಮಾಡೋಕೆ ಸಾಧ್ಯ ಇರೋದು ಒಂದೇ ಒಂದು ಸ್ಪೀಶೀಸ್ಗೆ ಮಾತ್ರ, ಜಸ್ಟ್ ಒನ್. ಅದರ ಹೆಸರು ಆಲಿವ್ ವಿಂಗ್ ಚಿಟ್ಟೆ. ಇದರಿಂದಾನೇ ಗೊತ್ತಾಗುತ್ತೆ ನೀಲಿ ಪಿಗ್ಮೆಂಟ್ ತಯಾರಿಸೋದು ಪ್ರಕೃತಿಗೆ ಎಷ್ಟು ಕಷ್ಟ ಅಂತ. ಹಾಗಾದ್ರೆ ಕೆಮಿಸ್ಟ್ರಿ ಬಿಟ್ಟು ಫಿಸಿಕ್ಸ್ ಯಾಕೆ? ವಿಕಾಸ ಯಾಕಿ ದಾರಿಯನ್ನ ಆರಿಸ್ಕೊಳ್ತು? ವಿಜ್ಞಾನಿಗಳ ಪ್ರಕಾರ ಹೊಸದಾಗೆ ಒಂದು ಕೆಮಿಕಲ್ ಅನ್ನೇ ಕಂಡುಹಿಡಿಯೋದು ತುಂಬಾನೇ ಕಷ್ಟದ ಕೆಲಸ. ಅದಕ್ಕಿಂತ ಈಗಾಗ್ಲೇ ಇರೋ ಒಂದು ವಸ್ತುವಿನ ಶೇಪ್ ಅನ್ನ ಚೂರ್ ಚೇಂಜ್ ಮಾಡೋದು ವಿಕಾಸಕ್ಕೆ ரொம்ப ಸುಲಭವಾದ ದಾರಿಯಾಗಿತ್ತು. ಒಂದೇ ಮಾತಲ್ಲಿ ಹೇಳೋದಾದ್ರೆ ಜೀವಿಗಳು ಒಂದು ಬಯಾಲಜಿ ಪ್ರಾಬ್ಲಮ್ ಅನ್ನ ಇಂಜಿನಿಯರಿಂಗ್ ಬಳಸಿ ಸಾಲ್ವ್ ಮಾಡ್ಕೊಂಡು ಇದೊಂದು ಅದ್ಭುತವಾದ ಎವಲ್ಯೂಷನರಿ ಶಾರ್ಟ್ಕಟ್.
ನೂರಾರು ವರ್ಷಗಳ ಹಿಂದೆಯೇ 1665ರಲ್ಲಿ ರಾಬರ್ಟ್ ಹುಕ್ ಅನ್ನೋ ವಿಜ್ಞಾನಿ ಹೇಳಿದ್ರು ಈ ಬಣ್ಣಗಳು ನಿಜವಲ್ಲ, ಇವು ಕೇವಲ ಕಾಲ್ಪನಿಕ ಅಂತ. ಅವತ್ತಿಂದ ಇವತ್ತಿನವರೆಗೂ ಈ ಬಣ್ಣ ನಮ್ಮನ್ನ ಬೆರಗುಗೊಳಿಸುತ್ತಲೇ ಇದೆ. ಈ ಅದ್ಭುತ ವಿಶ್ಲೇಷಣೆ ನೋಡಿದ್ದಕ್ಕಾಗಿ ತುಂಬಾ ಥ್ಯಾಂಕ್ಸ್. ನಿಮ್ಗೆ ಇದು ಇಷ್ಟ ಆಗಿದ್ರೆ ಆ ಲೈಕ್ ಬಟನ್ ಸ್ಮ್ಯಾಶ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಈ ತರಹದ ಇನ್ನಷ್ಟು ವಿಶ್ಲೇಷಣೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆ ಏನಂತ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.